ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ನಡೆದಂತಹ ಅಧ್ಯಕ್ಷರ ಚುನಾವಣೆಯಲ್ಲಿ ಪಾವಗಡದ ಶಾಸಕ ವೆಂಕಟೇಶ್ ಆಯ್ಕೆಯಾಗುವ ಮೂಲಕ ಮುಂದಿನ 5 ವರ್ಷಗಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ನಡೆದಿದ್ದು ಎಸ್ಆರ್ ಗೌಡ ಹಾಗೂ ವೆಂಕಟೇಶ್ ನಡುವೆ ಪೈಪೋಟಿ ನಡೆದಿದ್ದು ಎಸ್ಆರ್ ಗೌಡ ಅವರು 5 ಮತಗಳನ್ನು ಪಡೆದರೆ ವೆಂಕಟೇಶ್ ಅವರು 9 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾಗಿದ್ದಾರೆ. ಅವರ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಹೂವಿನ ಗುಚ್ಛಗಳನ್ನು ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ವೆಂಕಟೇಶ್, ಸಹಕಾರ ಸಚಿವರು, ಗೃಹ ಸಚಿವರು ಹಾಗೂ ಎಲ್ಲರ ಆಶೀರ್ವಾದದಿಂದ ನಾನು ಗೆಲುವನ್ನು ಪಡೆದಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಪರಮೇಶ್ವರ್ ಸಾಹೇಬರ ಆಶೀರ್ವಾದ, ಅದೇ ರೀತಿ ನಮ್ಮ ಸಹಕಾರ ಸಚಿವರಾದಂಥ ಕೆ.ಎನ್. ರಾಜಣ್ಣ ನಮ್ಮ ತಂದೆ ಸಮಾನರು, ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಆಯ್ಕೆಯಾಗಿದ್ದೀನಿ. ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಈಗ ಹೊಸದಾಗಿ ಆಯ್ಕೆಯಾದಂಥ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟ. ಎಲ್ಲ ಒಂದು ಕಡೆ ಬಯಸದೆ ಬಂದ ಭಾಗ್ಯ ಅಂತ ಅನ್ನಿಸ್ತಾ ಇಲ್ವಾ ಪಾವಗಡಕ್ಕೆ? ಬಂದ ಭಾಗ್ಯ ಏನಿಲ್ಲ. ನಮ್ಮ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು, ರಾಜಣ್ಣ ಸಾಹೇಬರು ಆಶೀರ್ವಾದದಿಂದ ಆಗಿದ್ದೀವಿ. ಅವ್ರ ಕೊಡುಗೆಯಿಂದ ಇವತ್ತು ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ತುಮಲ್ಲಿ ಈ ಬಾರಿ ಬಹಳ ದೊಡ್ಡ ಮಟ್ಟದ ಹೋರಾಟನೇ ಶುರುವಾಗಿತ್ತು. ನಿರ್ದೇಶಕರಾಗೋದಕ್ಕೆ ಸಾಕಷ್ಟು ಕಷ್ಟ ಬಿದ್ದಿರೋ ತಮ್ಮನ್ನು ನಾಮಿನಿಯಾಗಿ ಮಾಡಿಕೊಂಡು ಅಧ್ಯಕ್ಷರಾಗಿದ್ದಾರೆ ಅಂತ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇದೆ. ಎಲ್ಲರ ಅವರ ಆಶೀರ್ವಾದದಿಂದ ಆಗಿದೆ. ಏನೆಲ್ಲ ಮುಂದೆ ಎಲ್ಲರೂ ಬದಲಾವಣೆ ತರೋದು ತುಂಬ ಜವಾಬ್ದಾರಿ ಇದೆ, ಭಾಳಷ್ಟಿದೆ. ಇದನ್ನೆಲ್ಲ ಮುಂದಿನ ನಾಳೆ ನಾಡಿದ್ದೆಲ್ಲ ಒಂದು ಸಭೆಗೆ ಮಾಡಿ ಎಲ್ಲ ಮಾಹಿತಿ ತಗೊಂಡು ಯಾವ ರೀತಿ ನಮ್ಮ ತುಮಕೂರು ಒಕ್ಕೂಟವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ. ನಿಗದಿತ ಬೆಲೆ ಇಲ್ಲ ರೈತರಿಗೆ ಮಾಹಿತಿ ತಗೊಂಡು ಎಷ್ಟು ಓಟ್ ಬಂದಿದೆ ಸರ್? ಎಷ್ಟು ಓಟ್ ಬಂದಿದೆ? ಎಷ್ಟು 9 ಮತಗಳ ಇದೆ. ಏನು ಹೇಳ್ತೀರಿ ಸರ್? ಆ ರೈತರಿಗೆ ಏನು ಹೇಳ್ತೀರಾ ಸರ್? ಅದು ಹೇಳ್ತೀನಲ್ಲ, ನಾಳೆ ನಾಡಿದ್ದು ಮಾಹಿತಿ ಎಲ್ಲ ತಗೊಂಡು ನಾನು